ನನ್ನ ಹೆಸರು ಶಿರೀಷಾ ಅಂತ. ನಾನು ದೇವಸ್ಥಾನದ ಸೈಡಿಂದ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಇಬ್ಬರೂ ಫಾರ್ಮರ್ಸೇ. ಬಟ್ ಅವ್ರಿಗೆ ಅಂದರೆ ಓದಿಸ್ತಾರೆ, ಬಟ್ ತುಂಬ ಫೀಸ್ ಆಗುತ್ತೆ. ಇವಾಗ ನೀಟ್ ಕೋಚಿಂಗು CET ಕೋಚಿಂಗ್ ಎಲ್ಲ ತೊಗೋಬೇಕಂತಂದರೆ 3 to 4 lakhs ಆಗುತ್ತೆ. ಬಟ್ ಅಷ್ಟೊಂದು ಪೇ ಮಾಡೋಕ್ಕಾಗಲ್ಲ. ಅದರಿಂದ ನಮ್ಮ ಪ್ರದೀಪ್ ಈಶ್ವರ್ಸಲ್ಲಿ ಇಲ್ಲಿ ವುಮೆನ್ಸ್ ಕಾಲೇಜಲ್ಲಿ ಅಂತ ನಮಗೆ ಫ್ರೀ ಕೋಚಿಂಗ್ ಕೊಡ್ತಿದ್ದಾರೆ. ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ನಮ್ಮಂಥ ಬಡವ್ರ ಮಕ್ಳಿಗೂ ಎಷ್ಟೊಂದು ಜನ 300 to 400 ಮೆಂಬರ್ಸ್ ಬರ್ತಾರೆ ಇಲ್ಲಿಗೆ ಫ್ರೀ ಕೋಚಿಂಗ್ಗೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ಅಕಸ್ಮಾತ್ ನಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ನಮ್ಮ ಒಪಿನಿಯನ್ ಕೇಳ್ತಾರೆ, ಅರ್ಥ ಆಗುತ್ತಾ ಟೀಚರ್ಸ್ ಮಾಡೋದು ಅಂತ. ಎಲ್ಲ ನಮ್ಮ ಒಪಿನಿಯಿಂದ ಮಾಡ್ತಿದ್ದಾರೆ. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಬೇಕಾದರೆ ಅವ್ರು ಟೀಚರ್ಸ್ನೇ ಚೇಂಜ್ ಮಾಡ್ತಾರೆ. ನಮ್ಗೆ ಎಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ. ಅವರೆಲ್ಲ ಬೆಂಗಳೂರಿಂದ ಬಂದು ಮಾಡ್ತಿದ್ದಾರೆ. ನಮಗೆ ಟೀಚರ್ಸು ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ಬಟ್ ನಮಗೂ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಇಲ್ಲಿ ಬೆಳಗ್ಗೆ ಅಪ್ಪ ಅಮ್ಮ ಎಲ್ಲ ಊಟ ಮಾಡೋದಕ್ಕೆ ಆಗಲ್ಲ ಬೆಳಗ್ಗೆ. ಅದಕ್ಕೆ ಬೆಳಗ್ಗೆ ಬಂದು ಇಲ್ಲಿ ನಾವು ಊಟ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ನಾವೆಲ್ಲ ಇಲ್ಲೇ ಬಂದು ಟಿಫನ್ ಮಾಡ್ತೀವಿ. ಮತ್ತು ಮಧ್ಯಾಹ್ನಕ್ಕೆ ಊಟ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ 3:45 ಹಂಗೆ ಬಿಡ್ತಾರೆ. ಹೋಗೋಷ್ಟರಲ್ಲಿ ನಮಗೆ 5 ಆಗುತ್ತೆ. ಆದ್ರೂ ಇಲ್ಲಿ ತುಂಬ ಚೆನ್ನಾಗಿ ಕಲ್ತಿರ್ತೀವಲ್ವ. ಮನೆಗೆ ಹೋಗಿ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಓದ್ಕೊಂಡ್ರೂ ಸಾಕು, ತುಂಬ ಚೆನ್ನಾಗಿ ನೆನಪಿರುತ್ತೆ. ಅಂದರೆ ನನ್ನ ಗೋಲ್ ಬಂದುಬಿಟ್ಟು ನಾನು ಡಾಕ್ಟರ್ ಆಗಬೇಕು ಅಂತ ಇವಾಗ ನೀಟ್ ಕೋಚಿಂಗ್ಗೆ ಅಂದರೆ ತುಂಬ ಆಗುತ್ತಲ್ವ. ಅದಕ್ಕೆ ಇಲ್ಲೂ ಬರ್ತಿರೋದಕ್ಕೆ ನನಗೆ ಅಲ್ಲಿ ದುಡ್ಡು ಕಟ್ಟಿ ಹೇಳ್ಕೊಡೋದು ಅದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ನನಗೆ. ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಓದೆ ಕೂಡ. ಬಟ್ ತುಂಬ ಫೀಸ್ ಆಗಿದ್ದಕ್ಕೋಸ್ಕರ ನಾನು ಹೋಗೋಕ್ಕಾಗಲಿಲ್ಲ. ಜಸ್ಟ್ ಒಂದು ಕೋಚಿಂಗ್ಗೆ ನೀಟ್ ಕೋಚಿಂಗ್ ಅಂತ ಹೋದಾಗ ಅಲ್ಲಿ 2 lakhs ಕೇಳಿದ್ರು. ಬಟ್ ಅಷ್ಟೊಂದು ಕಟ್ಟೋದಕ್ಕಾಗಲ್ಲ. ಅಪ್ಪ ಅಮ್ಮ ಇಬ್ಬರೂ ರೈತರೇ. ನಾವು 3 ಜನ ಮಕ್ಕಳಿದ್ದೀವಿ. ಅದಕ್ಕೋಸ್ಕರ ಆಗಲ್ಲ ಅಂತೇಳ್ಬಿಟ್ಟು ಇಲ್ಲೇ ಅದಕ್ಕೆ ಫ್ರೀ ಕೋಚಿಂಗ್ಗೆ ಸೇರ್ಕೊಂಡಿರೋದು. ಇಲ್ಲ ಆ ಥರ ಏನು ಕೊಡಲ್ಲ. ಬಟ್ ಇಲ್ಲಿ ಕೊಡ್ತಾ ಇರೋ ಕೋಚಿಂಗು ನಮಗೆ ಗೊತ್ತಾಗ್ತಿದೆ. ನಾವು ಬರ್ತಿದ್ದೀವಲ್ವ, ನಾವು ಓದ್ತಿದ್ದೀವಲ್ವ, ನಾವು ಸೆಕೆಂಡ್ PUC ಏನು ಓದಿದ್ದೀವಿ. ಬಟ್ ಇಲ್ಲಿ ಹೆಂಗೆ ಟೀಚ್ ಮಾಡ್ತಿದ್ದಾರೆ. ನಾವು ಕಾಲೇಜಲ್ಲಿ ಓದೋಕ್ಕಿಂತ ಇಂಥ ಟೀಚರ್ಸ್ ಬಂದಿದ್ದರೆ ನಾವು ಹಾನಿಯಲ್ಲೇ ತುಂಬ ಔಟ್ ಆಫ್ ಔಟ್ ತೆಗಿಯೋ ರೇಂಜಿಗೆ ನಾವು ಓದ್ತಿದ್ವಿ ಆ ಥರ ಅನಿಸುತ್ತೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ಒಬ್ಬೊಬ್ರು ಅನ್ಕೋಬೋದು ಏನು ಕೊಡ್ತಿದ್ದಾರೆ ಇಲ್ಲಿ ಕೋಚಿಂಗು ಅಂತ. ಬಟ್ ನಮ್ಗೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಕೋಚ್ ಮಾಡ್ತಿದ್ದಾರೆ ಇವರೆಲ್ಲ. ನಾವೆಲ್ಲ ಇನ್ನು ಆ ಪ್ರದೀಪ್ ಈಶ್ವರ್ ಸರು ಮೋಟಿವೇಶ್ನಲ್ ಕ್ಲಾಸ್ ಮಾಡ್ತಿದ್ರು. ಅವರು ಒಂದೊಂದು ಮೋಟಿವೇಶ್ನಲ್ ಕೂಡ ನಮಗೆ ಏನೋ ಒಂದು ಸಾಧಿಸಬೇಕು ಅನ್ನೋ ಒಂದು ಛಲ ತೋರಿಸುತ್ತೆ. ತುಂಬ ಚೆನ್ನಾಗಿ ಎಲ್ಲ ಮೋಟಿವೇಟ್ ಮಾಡ್ತಾರೆ. ಅವ್ರು ಮೋಟಿವೇಟ್ ಕೇಳೋದಕ್ಕೆ ಇನ್ನೂ ಕೇಳಬೇಕು ಅಂತ ಇಷ್ಟ ಆಗುತ್ತೆ. ತುಂಬ ಮೋಟಿವೇಟ್ ಮಾಡ್ತಾರೆ ಅವ್ರು ಮಾಡೋದ್ರಿಂದ ನಮಗೆ ಏನಾದರೂ ಸಾಧಿಸಬೇಕು ಅನ್ನೋದು ಛಲ ಬರುತ್ತೆ. ಚೆನ್ನಾಗೆಲ್ಲ ಮಾಡ್ತಾರೆ. ಅವರು ಬಯಾಲಜಿ ಲೆಕ್ಚರರ್ ಅಂತೆ. ಬಟ್ ನಮ್ಗೆ ಹಂಗೆ ಹೇಳಿದರು. ಬಟ್ ಅವ್ರು ಬಯಾಲಜಿ ಲೆಕ್ಚರರೇ. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ನಮ್ಮ ಮದರ್ ಟಂಗಲ್ಲಿ ಆ ಭಾಷೆಯಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ. ನಮಗೆ ಇವಾಗ ಕೂಡ ನನಗೆ ನೆನಪಿದೆ. ಅವ್ರು ಮಾಡಿರೋ ಒಂದೊಂದು ಟಾಪಿಕ್ಕು ಕೂಡ ನನ್ನ ಮೈಂಡಲ್ಲಿದೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಬಯಾಲಜಿ ಟೀಚರ್ಸು ಚೆನ್ನಾಗೇ ಮಾಡ್ತಾರೆ. ಬಟ್ ನಮ್ಗೆ ಮೈಂಡಲ್ಲಿ ಕೂರೋ ಹಂಗೆ ಆ ಸರ್ ಹೇಳ್ಕೊಟ್ಟಿದ್ದಾರೆ. ಹೆಂಗೆ ಓದಬೇಕು, ಯಾವ ಥರ ನೆನಪಿಕ್ಕೋಬೇಕು, ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಆ ಸರ್ ಮಾಡೋ ಟಾಪಿಕ್ಸ್ ಒಂದೊಂದು ಕೂಡ ನಮಗೆ ಎಷ್ಟು ಚೆನ್ನಾಗಿ ನೆನಪಿರುತ್ತೆ ಗೊತ್ತಾ. ಇವಾಗ ಕೂಡ ನನಗೆ 3 ಟಾಪಿಕ್ಸು ಚೆನ್ನಾಗಿ ನೆನಪಿದೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಟ್ರಾನ್ಸ್ಲೇಷನ್ ಮತ್ತು ಟ್ರಾನ್ಸ್ಕ್ರಿಪ್ಷನ್ ಒಂದು ಟಾಪಿಕ್ ಮಾಡಿದ್ದಾರೆ. ಅವ್ರ ಟಾಪಿಕ್ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಅಂತಂದರೆ ಟ್ರಾನ್ಸ್ಲೇಷನ್ ಹೆಂಗಾಗುತ್ತೆ ಮತ್ತು ಹೆಂಗೆ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಅದು ಎನ್ಸೈಮ್ಸು DNA RNA mRNA ಹೆಂಗಾಗುತ್ತೆ ಅನ್ನೋ ಒಂದು ಪ್ರತಿಯೊಂದು ಅದರಲ್ಲಿ ಪಿನ್ ಟು ಪಿನ್ ಕೂಡ ನಮಗೆ ಚೆನ್ನಾಗಿ ಅರ್ಥ ಆಗೋ ಹಂಗೆ ಹೇಳಿದ್ದಾರೆ. ಇಲ್ಲ ಅವರು ಮೈಂಡಲ್ಲಿ ಇಟ್ಕೊಂಡು ಬಟ್ ಹಂಗೆ ಮಾಡ್ತಾರೆ. ಅವರು ಬುಕ್ಸ್ ಓದಿದ್ದಾರೆ ಇಲ್ಲ ಗೊತ್ತಿಲ್ಲ. ಬಟ್ ಆದರೆ ಅವರು ಚೆನ್ನಾಗಿ ಮಾಡ್ತಾರೆ. ಬಟ್ ಅವ್ರಿಗೆ ಬಡವ್ರ ಮಕ್ಕಳು ಅಂದರೆ ತುಂಬ ಇಷ್ಟ. ಯಾಕಂದರೆ ಅವರು ಒಂದು ಬಡವ್ರ ಕುಟುಂಬದಿಂದ ಬಂದು ಇಷ್ಟು MLA ಆಗಿ ಬೆಳೆದಿದ್ದಾರೆ. ಬಟ್ ಅವ್ರಿಗೂ ಏನು ಗೊತ್ತಾ, ಈ ಥರ ನಾನು ಬಡವ ಆಗಿ ಬಂದಿದ್ದೀನಿ, ಈ ಥರ ಬಡವ ಮಕ್ಕಳಿಗೆ ನಾನು ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಅವ್ರ ಮೈಂಡಲ್ಲಿದೆ. ಅದಕ್ಕೋಸ್ಕರ ನಮ್ಗೆ ಇಷ್ಟೊಂದು ಜನಕ್ಕೆಲ್ಲ ಫ್ರೀ ಕೋಚಿಂಗ್ ಕೊಡ್ತಿರೋದು. ಇಲ್ಲ ನಾವು ಕಾಂಗ್ರೆಸ್ನೇ ಇದು ಮಾಡ್ತೀವಿ ಅಂದರೆ ನಮ್ದು ಇವಾಗ ವೋಟಿಂಗ್ ಇಲ್ಲದೆ ಇರ್ಬೋದು. ಬಟ್ ಆದರೆ ನಮ್ಮದು ವೋಟಿಂಗ್ ಇನ್ನೇನು 1 ವರ್ಷಕ್ಕೆ ವೋಟಿಂಗ್ ಪವರ್ ಬಂದರೂ ಕೂಡ ನಾವು ಕಾಂಗ್ರೆಸ್ಗೆ ಇದೆ ಪ್ರದೀಪ್ ಈಶ್ವರ್ ಸರ್ಗೆ ಹಾಕ್ತೀವಿ. ಇವ್ರನ್ನೇ ಗೆಲ್ಲಿಸ್ತೀವಿ ನಾವೆಲ್ಲ. ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ ಅವ್ರನ್ನ ಬಿಟ್ಕೊಡೋದಕ್ಕಾಗಲ್ಲ. ಇಷ್ಟೊಂದು ಹೆಲ್ಪ್ ಮಾಡ್ತೀವಿ. ಇವಾಗ ಇಷ್ಟೊಂದು ಜನ MLA ಆಗಿದ್ರು, ನಮ್ಗೇನಾದರೂ ಉಪಯೋಗ ಆಯಿತಾ? ಅದು ಸ್ಟೂಡೆಂಟ್ಸ್ಗೆ ಬೇರೆ. ಇದು ಫಸ್ಟ್ ಟೈಮ್ ಅವ್ರು ಆಗಿದ್ದಕ್ಕೋಸ್ಕರ ನಮ್ಗೆ ಎಷ್ಟೊಂದು ಹೆಲ್ಪ್ ಆಗ್ತಿದೆ. ಇವಾಗ PUC ಮಕ್ಕಳಿಗೆ ಎಷ್ಟೊಂದು ಹೆಲ್ಪ್ ಆಗ್ತಿದೆ ಅಲ್ವಾ. ಅದಕ್ಕೆ ಇನ್ನೂ ನಾವು ಅವ್ರನ್ನ ಗೆಲ್ಸ್ಕೊಂಡು ಬಂದರೆ ಅವ್ರು ಮುಂದೆ ನಮಗಿನ್ನೂ ಚೆನ್ನಾಗಿನ್ನ ಏನೇನೋ ಹೆಲ್ಪ್ ಮಾಡ್ಬೋದಲ್ವಾ ಅಂತೇಳ್ಬಿಟ್ಟು ನಾವೆಲ್ಲ ಅವ್ರಿಗೆ ವೋಟ್ ಆಗಬೇಕು ಅಂತ ಹೇಳ್ತೀನಿ. ಅವ್ರ ಅಪ್ಪ ಅಮ್ಮಗೆ ಹುಷಾರಿಲ್ಲದೆ ಇರಬೇಕಾದ್ರೆ ಈವನ್ ಒಂದು ಆಂಬುಲೆನ್ಸ್ ಕೂಡ ಇರಲಿಲ್ವಂತೆ. ಅವರು ಹಾಸ್ಪಿಟಲ್ ಇರಬೇಕಾದ್ರೆ ಅವ್ರ ಅಮ್ಮ ಅಲ್ಲಿ ಬೆಡ್ ಮೇಲೆ ಇರಬೇಕಾದ್ರೂ ಕೂಡ ಸರ್ ಹಾಸ್ಪಿಟ್ಲಲ್ಲೇ ಇದ್ರಂತೆ. ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಒಂದು ಆಂಬುಲೆನ್ಸ್ ಕೂಡ ಇರಲಿಲ್ವಂತೆ. ಅದಕ್ಕೋಸ್ಕರ ಅವರು ಆ ಕಷ್ಟನ ಅನ್ಭೋಗ್ಸ್ ಬಂದಿರೋದಕ್ಕೋಸ್ಕರ ಇವಾಗ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಫ್ರೀಯಾಗಿ ಆಂಬುಲೆನ್ಸ್ನ ಕಳಿಸೋಷ್ಟು ಇದು ಮಾಡಿದಾರಂತೆ. ಅವ್ರದ್ದೇ ಎಲ್ಲ ಖರ್ಚೆಲ್ಲ ಅವ್ರದ್ದೇ ಓನಿಗೆ ಕೈಯಿಂದ ಹಾಕೊಂಡು ಅವರು ಎಲ್ಲ ಫ್ರೀಯಾಗಿ ಆಂಬುಲೆನ್ಸ್ನೆಲ್ಲ ಕಟ್ಕೊಡಂಗೆ ಮಾಡಿದ್ದಾರೆ. ಸರ್ ಹೇಳ್ತಿದ್ರು ಇವಾಗ ಊರಲ್ಲಿ ಎಲ್ರಿಗೂ ಬಟ್ಟೆ ಕೊಡ್ತಿದ್ದೀನಿ, ಏನು ನಮಗೇನು ಬಟ್ಟೆ ತಗೊಳಕ್ಕಾಗಲ್ವಾ ಅಂತ ಹೇಳ್ತಿದ್ರು ಅಂತ ಎಷ್ಟೊಂದು ಜನ ಮಾತಾಡ್ಕೋತಾರೆ ಅಂತ ಸರ್ ಹೇಳಿದ್ರು ನಮಗೆ. ಬಟ್ ಎಲ್ಲರೂ ತಗೊಳ್ಬೋದು. ಬಟ್ ಆದರೆ ನಮ್ಮಂಥ ಬಡವ್ರು ಇರ್ತಾರಲ್ವ, ಒಬ್ರಿಗೆ ಬಟ್ಟೆ ಆಗಲ್ಲ. ಅವ್ರಿಗೆ ಪಾಪ ಏನು ಮಾಡೋದು, ನಮ್ಮಿಂದ ಕೊಟ್ಟರೆ ನಮ್ಮ ಹೆಸರಾದ್ರು ಹೇಳ್ಕೊಂಡು ಹಾಕೊಡ್ತಾರಲ್ವ ಅಂತ
ಹೇಳಿದ್ರು ಸರ್. ಅವ್ರಿಗೆ ಹೇಳ್ಬೇಕು ಅಂದರೆ ಹ್ಯಾಂಡ್ಸ್ ಆಫ್ ಸರ್. ಅವ್ರಿಗೆ ಇಂಥ MLA ಸಿಗಬೇಕಾ ಅಂತಂದರೆ ನಾವು ಅದೃಷ್ಟ ಸರ್. ಅವ್ರನ್ನ ಬಿಟ್ಕೊಡೋಕ್ಕಾಗಲ್ಲ ಸರ್. ಮುಂದೆ ಅವ್ರನ್ನೇ ಗೆಲ್ಲಿಸ್ತಾ ಇರಬೇಕು ಸರ್. ಅವ್ರನ್ನ ನಾವು ಬಿಟ್ಕೊಡೋಕ್ಕಾಗಲ್ಲ. ಇವಾಗ ಇಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಂದರೆ ಮುಂದೆ ಇನ್ನೂ ಎಷ್ಟೊಂದು ಹೆಲ್ಪ್ ಮಾಡ್ಬೋದು ಅಂತ ನನ್ನ ಒಪಿನಿಯನ್.